ಹರಿಹರ ಪಂಚಮಸಾಲಿ ಪೀಠ ಸಂಘರ್ಷದಲ್ಲಿ ಮತ್ತೊಂದು ಭಾರಿ ಬೆಳವಣಿಗೆ ಆಗಿದೆ. ವಚನಾನಂದ ಶ್ರೀ ಉಚ್ಚಾಟನೆ ಮಾಡಿದ ಟ್ರಸ್ಟಿಗಳನ್ನೇ ಉಚ್ಚಾಟಿಸಿ ಕ್ರಮ ತೆಗೆದುಕೊಳ್ಳಲಾಗಿದೆ. ಮೂವರು ಟ್ರಸ್ಟಿಗಳನ್ನ ವೀರಶೈವ ಪಂಚಮಸಾಲಿ ಸಂಘ ಉಚ್ಚಾಟಿಸಿದೆ. ಮೂವರು ಟ್ರಸ್ಟಿಗಳನ್ನ ಉಚ್ಚಾಟನೆ ಮಾಡಲಾಗಿದೆ. ಪಂಚಮಸಾಲಿ ಸಂಘ ಪ್ರಧಾನ ಕಾರ್ಯದರ್ಶಿ ಬಿಸಿ ಉಮಾಪತಿ, ಟ್ರಸ್ಟಿ ಚಂದ್ರಶೇಖರ್ ಪೂಜಾರ್, ಜ್ಯೋತಿ ಪ್ರಕಾಶ್ ರನ್ನ ಉಚ್ಚಾಟನೆ ಮಾಡಿದ್ದಾಗಿ ಸಂಘ ಘೋಷಿಸಿದೆ. ರಾಜ್ಯ ಪಂಚಮಸಾಲಿ ಸಂಘದ ಬೈಲಾ ಪ್ರಕಾರ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಪಂಚಮಸಾಲಿ ಸಂಘದ ಅಧ್ಯಕ್ಷ ಸೋಮನಗೌಡ ಎಂ ಪಾಟೀಲ್ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಟ್ರಸ್ಟ್ ಸದಸ್ಯರಲ್ಲಿ ವಿವಾದ ಉಂಟಾದಲ್ಲಿ ಸಂಘ ಸಮಾಜದ ನಿರ್ಧಾರವೇ ಅಂತಿಮ ಆಗಿರುತ್ತೆ. ಹೀಗಾಗಿ ಏಪ್ರಿಲ್ 13ರಿಂದ ಜಾರಿಗೆ ಬರುವಂತೆ ಮೂವರು ಟ್ರಸ್ಟಿಗಳ ಉಚ್ಚಾಟನೆ ಮಾಡಲಾಗಿದೆ. ಪಂಚಮಸಾಲಿ ಸಂಘದ ಅಧ್ಯಕ್ಷ ಸೋಮನಗೌಡ ಎಂ ಪಾಟೀಲ್ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಳೆದ ಕೆಲವು ದಿನಗಳ ಹಿಂದಷ್ಟೇ ವಚನಾನಂದ ಶ್ರೀಗಳನ್ನ ಟ್ರಸ್ಟಿಗಳು ಉಚ್ಚಾಟನೆ ಮಾಡಿದ್ರು. ಅದರ ಬೆನ್ನಲ್ಲೇ ಆಗಿರುವ ಮತ್ತೊಂದು ಬೆಳವಣಿಗೆ ಇದು. ಮೂವರು ಟ್ರಸ್ಟಿಗಳನ್ನೇ ಸಂಘ ಉಚ್ಚಾಟನೆ ಮಾಡಿದೆ. ರಾಜ್ಯ ಪಂಚಮಸಾಲಿ ಸಂಘದ ಬೈಲಾ ಅಡಿ ಉಚ್ಚಾಟನೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಸ್ವಾಮೀಜಿಗೆ ಬೆಂಗಳೂರಿನಲ್ಲಿರುವಂತಹ ಶ್ವಾಸ ಕೇಂದ್ರ ಅಥವಾ ಹರಿಹರದ ಪಂಚಮಸಾಲಿ ಪೀಠ ಎರಡರಲ್ಲಿ ಒಂದನ್ನ ಆಯ್ಕೆ ಮಾಡಿಕೊಳ್ಳುವಂತೆ ನಾವು ಕಳೆದ 8 ವರ್ಷಗಳಿಂದ ಕೇಳ್ತಾ ಇದ್ವಿ. ಸ್ವಾಮೀಜಿ ಪದಾರೋಹಣ ಮಾಡಿದಾಗ್ಲಿಂದಲೂ ಕೂಡ ನಾವು ಹೇಳ್ತಾ ಇದ್ವಿ. ಆದ್ರೆ ಸ್ವಾಮೀಜಿ ಬಗ್ಗೆ ತೀರ್ಮಾನ ತಗೊಂಡಿಲ್ಲ. ಅದರ ಜೊತೆಗೆ ಮತ್ತೊಂದಷ್ಟು ಆರೋಪಗಳನ್ನ ಮಾಡಿದ್ರು ಟ್ರಸ್ಟಿಗಳು. ಅದೆಲ್ಲದರ ಪರಿಣಾಮ ಟ್ರಸ್ಟಿಗಳು ಸೇರ್ಕೊಂಡು ಸ್ವಾಮೀಜಿಯನ್ನ ಉಚ್ಚಾಟನೆ ಮಾಡಿದ್ರು. ಸ್ವಾಮೀಜಿ ಕೂಡ ಅದನ್ನ ಅಷ್ಟಕ್ಕೆ ಬಿಟ್ಟಿಲ್ಲ. ಸಮುದಾಯ ತೀರ್ಮಾನ ಮಾಡತ್ತೆ, ಸಂಘ ಇದೆ, ಅವರ ತೀರ್ಮಾನವೇ ಅಂತಿಮ ಅಂತ ಸ್ವಾಮೀಜಿ ಕೂಡ ರಿಯಾಕ್ಟ್ ಮಾಡಿದ್ರು. ಇದೀಗ ಈ ಎಲ್ಲಾ ಬೆಳವಣಿಗೆಗಳ ನಡುವೆ ನಡೆದಂತ ಮಹತ್ವದ ಬೆಳವಣಿಗೆ ಇದು. ಮೂವರು ಟ್ರಸ್ಟಿಗಳ ಉಚ್ಚಾಟನೆ ಆಗಿರೋದು. ಪಂಚಮಸಾಲಿ ಸಂಘದ ಅಧ್ಯಕ್ಷ ಸೋಮನಗೌಡ ಎಂ ಪಾಟೀಲ್ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಬ್ಯಾಂಕ್ನಲ್ಲಾಗ್ಲಿ ಟ್ರಸ್ಟ್ನಲ್ಲಾಗ್ಲಿ ವ್ಯವಹಾರ ಮಾಡೋದಕ್ಕೆ ಟ್ರಸ್ಟಿಗಳಿಗೆ ಹಕ್ಕಿಲ್ಲ. ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದ ನಿರ್ಣಯವೇ ಸುಪ್ರೀಂ. ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದ ಅಧ್ಯಕ್ಷ ಸೋಮನಗೌಡ ಎಂ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ದಾವಣಗೆರೆಯ ಹರಿಹರ ಪಂಚಮಸಾಲಿ ಪೀಠದಲ್ಲಿ ದಿಢೀರಂತ ಆದ ಬೆಳವಣಿಗೆ. ಪೀಠಾಧಿಪತಿ ಉಚ್ಚಾಟನೆ ವಿಚಾರದಲ್ಲಿ ಹೈಡ್ರಾಮಾ ಮುಂದುವರೆದಿದೆ. ವಚನಾನಂದ ಶ್ರೀಗಳನ್ನ ಉಚ್ಚಾಟಿಸಿದ್ದ ಪಂಚಮಸಾಲಿ ಪೀಠದ ಟ್ರಸ್ಟಿಗಳಿಗೆ ಬಿಗ್ ಶಾಕ್ ಇತ್ತು. ಪಂಚಮಸಾಲಿ ಸಂಘದಿಂದ ವಚನಾನಂದ ಶ್ರೀಗಳನ್ನ ಟ್ರಸ್ಟಿಗಳು ಉಚ್ಚಾಟಿಸಿದ್ರು. ಟ್ರಸ್ಟಿಗಳಿಗೆ ಈಗ ಸಂಘ ಬಿಗ್ ಶಾಕ್ ಕೊಟ್ಟಿದೆ. ಸ್ವಾಮೀಜಿ ಮುಟ್ಟಿದ್ರೆ ನೀವು ನಾಶ ಆಗ್ತೀರಾ, ಕುಟುಂಬ ಭಸ್ಮ ಆಗತ್ತೆ. ಶ್ರೀಗಳ ಮೈ ಮುಟ್ಟಿ ಎಳೆದಾಡಿದ್ರೆ ನರಕ ಪ್ರಾಪ್ತಿಯಾಗತ್ತೆ. ಟ್ರಸ್ಟಿಗಳಿಗೆ ಮಾಜಿ ಶಾಸಕ ಎಚ್.ಎಸ್. ಶಿವಶಂಕರ್ ಸವಾಲ್ ಹಾಕಿದ್ದಾರೆ. ಶ್ರೀಗಳನ್ನ ಮೈ ಮುಟ್ಟಿ ಎಳೆದಾಡಿದ್ರೆ ನರಕ ಪ್ರಾಪ್ತಿಯಾಗತ್ತೆ. ಸ್ವಾಮೀಜಿ ಮುಟ್ಟಿದ್ರೆ ನೀವು ನಾಶ ಆಗ್ತೀರಾ, ಕುಟುಂಬವೇ ಭಸ್ಮ ಆಗತ್ತೆ ಅಂತ ಟ್ರಸ್ಟಿಗಳಿಗೆ ಮಾಜಿ ಶಾಸಕ ಎಚ್.ಎಸ್. ಶಿವಶಂಕರ್ ಸವಾಲ್ ಹಾಕಿದ್ದಾರೆ. ಮತ್ತೊಂದು ಕಡೆ ಉಚ್ಚಾಟನೆ ಮಾಡದಂತ ಟ್ರಸ್ಟಿಗಳನ್ನೇ ಉಚ್ಚಾಟಿಸಲಾಗಿದೆ. ನಡೀತದ ಇದು? ನಿಮ್ಮ ಕುಟುಂಬದವ್ರು ಮೆಚ್ತಾರ ನೋಡ್ರಿ, ಮಾತನಾಡಿದಿರಲ್ಲ ಎಲ್ಲರೂ. ಎಳೆದಾಕ್ತೀವಿ ಮಾಡ ಏನಕ್ಕೆ? ಅದು ಯಾರ ಮಾತಾಡಲಿ, ಹಿಂದೆ ಇವ್ರು ಕುಂತಿದ್ದಾರೆ, ಅವ್ರು ಮುಂದೆ ಮಾತಾಡಿಸ್ತಾ ಇದ್ದಾರೆ ಕಾಣದ ಕೈಯಾಗಿ. ಏನು ಸ್ವಾಮೀಜಿಗಳನ್ನ ಎಳೆದಾಕಕ್ಕೆ ಸಮಾಜ ಬಿಡುತ್ತಾ? ಅದೇನೋ ಬೌನ್ಸರ್ಸ್ ಕರ್ಕೊಂಬರ್ತಾರಂತ ನಾಳೆ ಬೌನ್ಸರ್ಸ್ನ. ಅಯ್ಯಯ್ಯ, ಸಮಾಜದವ್ರ ಮುಂದೆ ಯಾವ ಬೌನ್ಸರ್ಸಪ್ಪ ಬರೋದು? ನೋಡ್ತೀವಿ, ಅದನ್ನೂ ನೋಡ್ತೀವಿ ನಾಳೆ ಬೌನ್ಸರ್ ಕತೆ ಏನು ಅಂತಂತೇಳಿ. ಸ್ವಾಮೀಜಿಗಳನ್ನ ಮುಟ್ಟಿದರೆ ನೀವು ಭಸ್ಮ ಆಗ್ತೀರ. ಸ್ವಾಮೀಜಿಗಳು ಮುಟ್ಟಿದರೆ
ನಿಮ್ಮ ಕುಟುಂಬಗಳು ನಾಶ ಆಗ್ತವೆ. ಈಗಾಗಲೇ ಪಂಚಪೀಠದವ್ರ ಬಗ್ಗೆ ನೀವು ಮಾತನಾಡಿ ನೀವೇನಾಗಿದ್ದೀರಿ ಅಂತ ನೋಡ್ಕೊಳ್ರಿ. ಫಸ್ಟು ಮೊದಲು ನಮಗೆಲ್ಲ ಜಗದ್ಗುರುಗಳು ಎಲ್ಲ ಸ್ವಾಮೀಜಿಗಳು ಒಂದೇ. ಕಾವಿ ಕಂಡ್ರೆ ಶರಣಾಗೋ ಅನ್ನೋ ಸಂಸ್ಕೃತಿ ನಮ್ಮದು. ನೀವು ಮುಟ್ಟಿದ್ದೇ ನಿಜ. ಆದರೆ ಯಾರ್ಯಾರು ಮುಟ್ತೀರಿ, ಗುರುನಿಂದನೇ ಮಹಾಪಾಪ ಅಂತ ಇದೆ ವೀರಶೈವ ಸಂಸ್ಕೃತಿನಲ್ಲಿ. ತಪ್ಪು ಮಾಡಿದರೆ ಹೇಳಬೇಕು ಸತ್ಯ, ಆದರೆ ಮೈ ಮುಟ್ಟಿ ಎಳೆದಾಡಿದರೆ ನೀವು ನರಕ ಪ್ರಾಪ್ತಿ ಆಗುತ್ತೆ. ಆ ಕರ್ಮ ರಿಟರ್ನ್ಸ್ ಆಗುತ್ತೆ ನಿಮಗೆ. ಮುಟ್ರಿ ನೋಡ್ರಿ, ನಾಳೆ ನೋಡ್ತೀವಿ ನಾವು ಕೂಡ. ಯಾರು ಪಂಚಮಸಾಲಿ ಮಠದ ಪ್ರಧಾನ ಧರ್ಮದರ್ಶಿಗಳಾದಂತಹ ಬಿಸಿ ಉಮಾಪತಿ ಅವರು ಈ ಬಗ್ಗೆ ಮಾತಾಡೋದಕ್ಕೆ ಸಂಪರ್ಕದಲ್ಲಿದ್ದಾರೆ. ಬಿಸಿ ಉಮಾಪತಿ ಅವರು, ಏನಾಗ್ತಿದೆ ಇದು ಮಠದಲ್ಲಿ? ಈಗ ತಾವು ಏನು ಹೇಳಿದ್ರಲ್ಲಮ್ಮ, ಹಲೋ, ತಾವು ಹೇಳಿದ್ರಿ ಟ್ರಸ್ಟಿಗಳನ್ನ ಉಚ್ಚಾಟನೆ ಮಾಡಿದ್ರೆ ಅಂತ. ದಯವಿಟ್ಟು ಆ ಉಚ್ಚಾಟನೆ ಮಾಡಿದವ್ರು ಯಾರು ಅಂತ ಹೆಸರು ಹೇಳಿ. ಉಚ್ಚಾಟನೆ ಮಾಡಿದ ವ್ಯಕ್ತಿ ಯಾರು? ಅಲ್ಲ, ಈಗ ಪಂಚಮಸಾಲಿ ಸಂಘದಲ್ಲಿ ಯಾರು ಹೇಳಿದ್ರು ಅಂತ? ಸಂಘದ ಅಧ್ಯಕ್ಷರು ಉಚ್ಚಾಟನೆ ಮಾಡಿದಾರೆ ಅಂತ ಹೇಳ್ಬೇಕಾದ್ರೆ ಯಾವ ಟೈಮ್ ನಲ್ಲಿ ಹೇಳಿದಾರೆ? ರಾತ್ರಿ ಹೇಳಿದಾರೆ, ಬೆಳಿಗ್ಗೆ ಹೇಳಿದಾರೆ? ಕೇಳ್ರಿ ಅವ್ರಿಗೆ. ಅಲ್ಲ, ನಿಮಗ್ ಗೊತ್ತು ಪಂಚಮಸಾಲಿ ಸಂಘದಲ್ಲಿ ಏನಾಗ್ತಾ ಇದೆ, ಏನ್ ನಿರ್ಧಾರ ತಗೋತಿದ್ದಾರೆ ಅಂತ? ಅಲ್ಲ, ಒಂದು ವಿಷಯ ಕೇಳ್ರಿ. 15 ಜನ ಟ್ರಸ್ಟಿಗಳಿದ್ದಾರೆ. ಅವ್ರು ಉಚ್ಚಾಟನೆ ಮಾಡಕ್ಕೆ ಅವ್ರು ಯಾವ ಇದರ ಸ್ಥಿತಿಯಲ್ಲಿ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಯಾಕಪ್ಪ ಅಂದ್ರೆ ನನಗೆ ಈಗ ನಿಮ್ಗೆ ಹೊಸ್ದಾಗಿ ಕೇಳ್ತಾ ಇದ್ದೇನೆ ನಾನು, ಯಾವ ಸ್ಥಿತಿಯಲ್ಲಿ ಇದಾರೆ ಅಂತ ಗೊತ್ತಿಲ್ಲ. ಅವ್ರು ಉಚ್ಚಾಟನೆ ಮಾಡಕ್ ಅವ್ರು ಯಾರು? ಒಬ್ಬ ಸಂಘದ ಅಧ್ಯಕ್ಷರು. ಆ ಅಧ್ಯಕ್ಷರ ನೇಮನೆ ಮಾಡ್ಬೇಕಾದ್ರೆ ರಾಜ್ಯ ಕಾರ್ಯಕಾರಿ ಸಮಿತಿಯ 21 ಜನ ಆರಿಸಿರ್ತಾರೆ. ಅವ್ರ ಸೀಟೇ ಭದ್ರ ಇಲ್ಲ. ನಮ್ಮನ್ನು ಉಚ್ಚಾಟನೆ ಮಾಡಕ್ಕೆ ಅವ್ರು ಏನಾರ ಇದು ಬಗೆಹರಿಯದ ಸಮಸ್ಯೆ ಆಗಿದೆ. ಸ್ವಾಮೀಜಿಗಳು ಕೇಳ್ತಾರೆ ನನ್ನನ್ನ ಉಚ್ಚಾಟನೆ ಮಾಡೋದಕ್ಕೆ ಟ್ರಸ್ಟಿಗಳು ಯಾರು ಅಂತ. ಟ್ರಸ್ಟಿಗಳ ಉಚ್ಚಾಟನೆ ಆಗಿದೆ, ಅವ್ರು ಕೇಳ್ತಾರೆ ನಮ್ಮನ್ನ ಉಚ್ಚಾಟನೆ ಮಾಡೋದಕ್ಕೆ ಪಂಚಮಸಾಲಿ ಸಂಘ ಏನು ಅಂತ. ಪಂಚಮಸಾಲಿ ಸಂಘ ಅದು ಸಂಘ ರೀ. ಅದು ಸಂಘ ಏನು ರಾಜ್ಯ ಪ್ರತಿಯೊಂದು ಜಿಲ್ಲೆಯಿಂದ 3 ಜನ ಸೇರಿ ಏನು ಕಾರ್ಯಕಾರಿ ಸಮಿತಿ ಇರ್ತಾರಲ್ಲ, ಅವರೆಲ್ಲರೂ ಸೇರಿ ಆರಿಸಿದ ಸಂಘದ ಅಧ್ಯಕ್ಷ ಅಷ್ಟೇ ಆತ. ಇವತ್ತಿರ್ಬೋದು, ನಾಳೆ ಅಧ್ಯಕ್ಷ ಮೀಟಿಂಗ್ ಮೇಲೆ ತೆಗೆದಾಕ್ಬೋದು. ಆದ್ರೆ ನಮ್ಮ ಟ್ರಸ್ಟ್ ಯಾವುದೇ ಮೀಟಿಂಗ್ ಕರೀದಾಗ ಅವ್ರು ಯಾವ ಟ್ರಸ್ಟಿಗೂ ಅವರು ಪದ ನಿಮಿತ್ತ ಟ್ರಸ್ಟಿ, ಅವ್ರಿಗೆ ಯಾವ್ದು ಪವರ್ ಇಲ್ಲ. ನಾವು ಕರೆದ್ರೆ ಬಂದ್ ಮೀಟಿಂಗ್ ನಲ್ಲಿ ಕುತ್ಕೊಳ್ಳೋದು. ಹೇಳ್ತಾ ಇರೋದು ಸಂಘದ ಬೈಲಾ ಪ್ರಕಾರವೇ ನಾವು ತೀರ್ಮಾನ ತಗೊಂಡಿದೀವಿ ಅಂತ. ಅವ್ರ ತೀರ್ಮಾನ ಏನ್ ಬೇಕಾದ್ರೂ ತಗೋಬಹುದು ಬಿಡ್ರಿ. ಅವ್ರ ಮನೇಲಿ ಕುತ್ಕೊಂಡು ಅವ್ರ ಇದರಲ್ಲಿ ಕುತ್ಕೊಂಡು ಏನ್ ಬೇಕಾದ್ರೂ ತೀರ್ಮಾನ ತಗೋಬಹುದು. ಆದ್ರೆ ಒಂದು ಟ್ರಸ್ಟ್ ಇರುತ್ತೆ, ಒಂದು ನಿಯಮ ಇರುತ್ತೆ, ಒಂದು ಟ್ರಸ್ಟ್ ಮೀಟಿಂಗ್ ಇರುತ್ತೆ, ನೋಟಿಸ್ ಇರುತ್ತೆ, ಅದರಲ್ಲಿ ಮೆಜಾರಿಟಿ ಇರುತ್ತೆ, ಅದರಲ್ಲಿ ಸಬ್ಜೆಕ್ಟ್ ಹಾಕಿ ಚರ್ಚೆ ಮಾಡಿ ಮಾಡ್ಬೇಕು ಹೊರತು ಹಂಗೆ ಆತರ ಅವ್ರಿಗೆ ಹಕ್ಕ ಇಲ್ಲ ಯಾವ ತರದ್ದು. ಪಂಚಮಸಾಲಿ ಸಂಘ ಹೇಳ್ತಾ ಇರೋದು ಟ್ರಸ್ಟ್ ನ ಸದಸ್ಯರಲ್ಲಿ ವಿವಾದ ಉಂಟಾದ್ರೆ ಸಂಘ ಸಮಾಜದ ನಿರ್ಧಾರವೇ ಅಂತಿಮ ಅಂತ ಹೇಳ್ತಿದ್ದಾರೆ. ಅವ್ರು ಹೇಳ್ತಾರ್ರಿ, ಅವ್ರು ಏನ್ ಬೇಕಾದ್ರೂ ಹೇಳ್ತಾರ. ಈಗ ಸ್ವಾಮೀಜಿ ಉಚ್ಚಾಟನೆ ಆದಾಗ್ಲೂ ಟ್ರಸ್ಟ್ ನವ್ರು ಏನ್ ಬೇಕಾದ್ರೂ ಹೇಳ್ತಾರೆ. ಒಂದ್ ವಿಷಯ ಕೇಳ್ತೀರಾ, 15 ಜನ ಟ್ರಸ್ಟಿಗಳದರಲ್ಲಿ ಆ 15 ಜನ ಟ್ರಸ್ಟಿಗಳಲ್ಲಿ ಮೆಜಾರಿಟಿ ಪ್ರಕಾರ ಯಾವ್ದೇ ಒಂದು ಸ್ವಾಮಿ ಆಗ್ಲಿ ಯಾರೇ ಆಗ್ಲಿ ಒಂದು ಸಮಾಜಕ್ಕೆ ಒಂದು ಕಪ್ ಚಿಕ್ಕಿ ಬರೋಂತ ಕೆಲಸ ಆಗ್ಲಿ, ಅಕಸ್ಮಾತ್ ಸಮಾಜಕ್ಕೆ ಒಂದು ಇದಿರುತ್ತ ಆ ತರ ನಡ್ಕೊಳ್ಳಿಲ್ದಾಗ ಮೀಟಿಂಗ್ ನಲ್ಲಿ ಕರೆದು ಮೀಟಿಂಗ್ ನಲ್ಲಿ ಮೆಜಾರಿಟಿ ಪ್ರಕಾರ ಅವ್ರ ತಪ್ಪುಗಳನ್ನ ಹೇಳಿ ಅದನ್ನ ಮೀಟಿಂಗ್ ನಲ್ಲಿ ನೋಟ್ ಮಾಡ್ಕೊಂಡು ತೆಗಿಯ ಟ್ರಸ್ಟಿಗೆ ಹಕ್ಕಿದೆ ಹೊರತು ಬೇರೆ ಯಾವ ಸಂಘದ ಅಧ್ಯಕ್ಷರಿಗೂ ಹಕ್ಕಿಲ್ಲ, ಯಾರಿಗೂ ಹಕ್ಕಿಲ್ರಿ. ಈಗ ಅವ್ರು ಹೇಳ್ಬೋದು, ಅವ್ರು ಏನ್ ಬೇಕಾದ್ರೂ ಹೇಳ್ಬೋದಮ್ಮ. ಈಗ ನಿಮ್ಮ ಪ್ರಕಾರ ಪಂಚಮಸಾಲಿ ಸಂಘ ತೆಗೆದುಕೊಂಡಂತಹ ನಿರ್ಧಾರ ನಾವು ಒಪ್ಪೋದಿಲ್ಲ, ನಮ್ಮ ಉಚ್ಚಾಟನೆ ಆಗಿಲ್ಲ. ಒಪ್ಪೋದಿಲ್ಲ, ಸಂಬಂಧನೇ ಇಲ್ಲ ನಮ್ಗೆ. ಅದು ಹೇಳಕ್ ಕೇಳ್ತೀರಾ? ಆ ಅಧ್ಯಕ್ಷಗೆ ತೆಗೆದಾಕಕ್ ಯಾವ ಪವರ್ ಇಲ್ಲ. ಆ ಅಧ್ಯಕ್ಷನ್ ತೆಗೆದಾಕಕ್ ನಮಗೂ ಪವರ್ ಇಲ್ಲ, ನಮ್ ಟ್ರಸ್ಟ್ ಅವನಿಗೂ ಪವರ್ ಇಲ್ಲ. ಈಗ ನೀವು ಹೇಳೋದು ಮಠದ ಪೀಠ ಏನಿದೆ ಅದಕ್ಕೂ ಈ ಸಂಘಕ್ಕೂ ಸಂಬಂಧವೇ ಇಲ್ಲ ಅಂತ. ಪಂಚಮಸಾಲಿ ಪೀಠವೇ ಬೇರೆ, ಪಂಚಮಸಾಲಿ ಸಂಘವೇ ಬೇರೆ. ಸ್ವಲ್ಪ ಒಂದ್ ಕೇಳ್ರಿ. ಸಂಘ ಅಂದ್ರೆ ಅದು ಸೊಸೈಟಿ ಆಕ್ಟ್ ಪ್ರಕಾರ ಅದು
ಅದು ಎಲ್ಲಾ ಜಿಲ್ಲಾದಿಂದ ಕಮಿಟಿಯಿಂದ ಯಾರು ಆರಿಸಿ ಬಂದಿರ್ತಾರೋ ಅವರೆಲ್ಲರೂ ಸೇರಿ ಒಬ್ಬರು ಅಧ್ಯಕ್ಷನ ಆರಿಸ್ತಾರೆ. ಅವ್ರದ್ದು ಸಂಘಟನೆ ಮಾಡ್ಲಿಕ್ಕೆ ಇದು ಮಾಡ್ಲಿಕ್ಕೆ ಕೆಲಸ. ಇದು ಟ್ರಸ್ಟ್ ಇಂದು ಧಾರ್ಮಿಕ ಕಾರ್ಯಕ್ರಮಗಳಿಗೂ ಮಠದ್ದು ಅದರದ್ದು ಇರುತ್ತೆ. ಸಂಘ ನಾವು ಟ್ರಸ್ಟ್ನರೆಲ್ಲ ಸೇರಿ ಆ ಅಧ್ಯಕ್ಷನ ತೆಗೆದಾಕಕ್ ನಮಗ್ ಪವರ್ ಇಲ್ರಿ, ಆ ಅಧ್ಯಕ್ಷ ನಮ್ಮನ್ನ ತೆಗೆದಾಕಕ್ ಅವ್ರಿಗೆ ಪವರ್ ಇಲ್ರಿ. ಮತ್ತೆ ಸಂಘದ ಬೈಲಾ ಪ್ರಕಾರ ಅಂತ ಹೇಳ್ತಾರಲ್ಲ, ಏನ್ ಅವ್ರ ಬೈಲಾ ಪ್ರಕಾರ ಅವ್ರು ಏನ್ ಬೇಕಾದ್ರೂ ಹೇಳ್ತಾರ್ರಿ. ಅವ್ರು ಹೇಳ್ತಾರಪ್ಪ ಅಂತಂದ್ರೆ ನಾವ್ ಅದಕ್ಕೆಲ್ಲ ಅಷ್ಟು ಯಾರೋ ಏನೋ ಮಾತಾಡ್ತಾರಂದ್ರೆ ಅದಕ್ಕೆಲ್ಲ ನಾವು ಮಾತು ಕೊಡಕ್ ಆಗೋದಿಲ್ಲ. ಉಚ್ಚಾಟನೆ ಆಗ್ತಿದೆ, ಆದ್ರೆ ಯಾರು ಸಹ ಉಚ್ಚಾಟನೆಗೊಳಗಾದವರು ಒಪ್ಕೋತಾ ಇಲ್ಲ, ನಾವು ಉಚ್ಚಾಟನೆ ಆಗಿದ್ದೀವಿ ಅಂತ ಮಾಜಿ ಶಾಸಕ ಎಚ್.ಎಸ್. ಶಿವಶಂಕರ್ ಅವ್ರು ಹೇಳಿದ್ದು ನೀವು ಕೇಳಿಸ್ಕೊಂಡಿರ್ತೀರಿ. ನೋಡಮ್ಮ ಒಂದ್ ವಿಷಯ ಕೇಳ್ತಾರೆ. ಅವರು ಶಿವಶಂಕರ್ ಅವರು ಬಹಳ ದೊಡ್ಡ ವ್ಯಕ್ತಿಗಳು, MLA ಆದವರು, MLC ಆದವರು, ಮಂತ್ರಿಗಳ ಮಕ್ಕಳು. ಅವ್ರ ಬಗ್ಗೆ ನಾನು ಹೆಚ್ಚಿನ ರೀತಿ ಹೇಳಕ್ ಆಗೋದಿಲ್ಲ. ಅವ್ರು ಹೇಳಿದ್ದಾರೆ ಸ್ವಾಮೀಜಿ ಮುಟ್ಟಿದ್ರೆ ನಾಶ ಆಗ್ತೀರಾ, ಕುಟುಂಬ ಭಸ್ಮ ಆಗುತ್ತೆ ಅಂತ. ಅರುಣಮ್ಮ ಅವರು ಒಂದು ದೊಡ್ಡ ವ್ಯಕ್ತಿ, ಕೂಡಲ ಸಂಗಮ ಮಠನ ಎಲ್ಲ ಬಹಳ ಉನ್ನತ ಮಟ್ಟಕ್ಕೆ ಬೆಳೆಸಿ ಬಂದರು. ಆದ್ರೆ ಅವ್ರ ಬಗ್ಗೆ ನಾನು ಏನು ಹೆಚ್ಚಿಗೆ ಅವ್ರಿಗೆ ಉತ್ತರ ಕೊಡಕ್ಕೆ ನನಗೇನು ಇಂಟ್ರೆಸ್ಟ್ ಇಲ್ಲ. ಅವ್ರು ಬಹಳ ದೊಡ್ಡರು, ಅವ್ರು ಹೇಳಿ ಪಾಪ. ಹಾಗಾದ್ರೆ ಪಂಚಮಸಾಲಿ ಪೀಠದ ಕತೆ ಎಂತ ಸರ್? ಅದು ನಾವ್ ಅದು ಏನಿದೆ ಅದು ಮುಂದಿನ ಕತೆ ತಾವು ನೋಡ್ರಿ. ಯಾರು ಯಾವ್ದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಅಲ್ಲ ಅವ್ರು ತೆಗೆದು ಹಾಕಿರಂದ್ರೆ ನಾವು ಹೆಂಗ್ ಒಪ್ಪಿಗೆಬೇಕು? ಅದು ಎಲ್ಲರೂ ಸುಪ್ರೀಂ ಈಗ ನಮ್ದು ಇದೆ ಸಂಘ ಏನು ಟ್ರಸ್ಟ್ ಏನಿದೆ ಅಲ್ಲ, ಪ್ರತಿಯೊಂದು ಮೀಟಿಂಗು ಪ್ರತಿಯೊಂದು ವಿಚಾರ ಪ್ರತಿಯೊಂದು ವಿಚಾರಗಳು ಚರ್ಚೆಯಾಗಿ ನಡೆದಿರೋದ್ರಿ. ಹೀಗೆ ನಡೀತಾ ಹೋದ್ರೆ ಸಮುದಾಯಕ್ಕೆ ಏನ್ ಮೆಸೇಜ್ ಹೋಗುತ್ತೆ ನೋಡಮ್ಮ. ಈಗ ಇದು ಹೀಗೆ ನಡೀತಾ ಹೋದಂದ್ರೆ ಅಂತಂದ್ರೆ ನಾವು ಏನಿದೆ ಅದ್ ತರ ಚೆಂದ ಮಾಡ್ತೇವೆ. ಅವ್ರು ಏನೋ ಅವ್ರ ಅಧಿಕಾರ ಇಲ್ದಾರೆ ಸುಮ್ನೆ ಏನೋ ಹೇಳ್ತಾರಪ್ಪ ಅಂತಂದ್ರೆ ನಾವ್ ಅದಕ್ಕೆ ಅವ್ರು ಯಾರೋ ಹೇಳ್ತಾರಂತಂದ್ರೆ ನಾವು ಅದಕ್ಕೆಲ್ಲ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಈಗ ಪಂಚಮಸಾಲಿ ಪೀಠದಲ್ಲಿ ಆಗಿರೋದು ಇದೇ ಮೊದಲನೇ ಸಲ ಅಲ್ಲ. ಈ ಹಿಂದೆ ಇದ್ದಂತ ಸ್ವಾಮೀಜಿನೂ ಇದೇ ತರ ನಡೆಸ್ಕೊಂಡ್ರು. ಈಗ ವಚನಾನಂದ ಶ್ರೀಗಳನ್ನು ಅದೇ ತರ ನಡೆಸ್ಕೊತಾ ಇದ್ದಾರೆ. ಟ್ರಸ್ಟಿಗಳ ನಡವಳಿಕೆ ಮೇಲೇನೆ ಒಂದಷ್ಟು ಅಸಮಾಧಾನ ಅಂತ. ಈಗ ಸಮುದಾಯದವರು ಏನಂತ ಉತ್ತರ ಕೊಡ್ತೀರಿ? ನಾವೆಲ್ಲ ಉತ್ತರ ಕೊಟ್ಟೇವಿ, ಸಾರ್ವಜನಿಕವಾಗಿ ಸಮಾಜಕ್ಕೆ ಎಲ್ಲರಿಗೂ ನಾವು ಉತ್ತರ ಕೊಟ್ಟಿದ್ದೇವಮ್ಮ. ಅದು ಏನೋ ಅವ್ರವ್ರಿಗೆ ಬೇಕಾದಂಗೆ ಅವ್ರು ಹೇಳ್ತಾರೆ. ಅವ್ರು ಹೇಳೋದಕ್ಕೆಲ್ಲ ನಾವು ಉತ್ತರ ಕೊಡಕ್ ಆಗೋದಿಲ್ಲ. ಯಾರಿಗೂ ನಾವು ಏನಾಯ್ತಲ್ಲ, ಯಾರಿಗೂ ಅಧಿಕಾರ ಇಲ್ಲ ಟ್ರಸ್ಟ್ಗಳನ್ನ ತೆಗೆದಾಕ. ಆತ ಒಬ್ಬ ಸಂಘದ ಅಧ್ಯಕ್ಷ ಮಾತ್ರ. ಆತ ಏನ್ ಬೇಕಾದ್ರೂ ಕಾನೂನು ಹೇಳ್ಬೋದು. ಇವತ್ತು ಮೊನ್ನೆ ದಿವಸ ಅವನು ವಾಟ್ಸಾಪ್ನಲ್ಲಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ 27ನೇ ತಾರೀಕು ನಾವು ಲೆಕ್ಕ ಕೊಡೋ ಕಾರ್ಯಕ್ರಮಕ್ಕೆ ಬರ್ರಿ ಅಂತ ಹೇಳ್ತಾರೆ. ಮತ್ತೆ ಇವತ್ತು ಯಾವ್ದೋ ಬೆಳಿಗ್ಗೆ ಹೇಳ್ತಾ ಇದಾರೆ. ಪಂಚಮಸಾಲಿ ಪೀಠದ ಟ್ರಸ್ಟಿಗಳು ಇಡೀ ಪಂಚಮಸಾಲಿ ಸಂಘವನ್ನೇ ಎದುರು ಹಾಕೋತಾ ಇದೆಯಾ? ಇಲ್ಲ ಎದ್ರ ಅವ್ರ ಕಡೆ ಯಾರು ಇಲ್ಲೇ ಇಲ್ರಿ. ಸಂಘದ ಕಡೆ ಅವ್ರೇನ್ ಅಧ್ಯಕ್ಷರು ಮತ್ತು ಅವರು ಒಂದ್ 3-4 ಜನ ಬಿಟ್ರೆ ಯಾರು ಇಲ್ಲೇ ಇಲ್ರಿ. 43 ಜನದಾಗ ಅವ್ರಿಗೆ ಇರೋದ್ 4-4 ಜನ ಅದಾರ. ಅವ್ರಿಗೆ ಏನಾಗಿದೆಪ್ಪ ಅಂತಂದ್ರೆ ನೀವು ಪಕ್ಕ ಮಾಹಿತಿ ತಗೊಂಡಿದ್ದೀರಿ. ಈಗ ಸಂಘದ ಅಧ್ಯಕ್ಷರೇನ್ ತೀರ್ಮಾನ ತಗೊಂಡಿದ್ದಾರೆ, ಅದು ಸಂಘದ ಸದಸ್ಯರು ಸೇರಿ ತಗೊಂಡಿದ್ದ ತೀರ್ಮಾನ ಅಲ್ಲ ಅಂತೀರಾ? ಈಗ ಒಂದ್ ವಿಷಯ ಕೇಳ್ತೀರಾ, ಸಂಘ ಅಂದ್ರೆ ಏನೇ ತೀರ್ಮಾನ ತಗೋಬೇಕಾದ್ರೆ ಅವ್ರ ಮೀಟಿಂಗ್ ಕರೆದು ಎಲ್ಲವೂ ಸಬ್ಜೆಕ್ಟ್ ಇದು ಮಾಡಿ ಚರ್ಚೆ ಮಾಡ್ಬೇಕು ಹೊರತು ಸಂಘಕ್ಕೆ ಟ್ರಸ್ಟ್ನರ್ನ ಯಾರನ್ನು ತೆಗೆದಾಕ ಶಕ್ತಿನೇ ಇಲ್ಲ, ಪವರ್ ಇಲ್ಲ, ಯಾವುದೂ ಇಲ್ಲ. ಆದ್ರೆ ಇವ್ರು ಒಬ್ಬಂಟಿಗರಾಗಿ ಹೇಳ್ತಾರಲ್ಲ, ಯಾವ ಮೀಟಿಂಗ್ ನಲ್ಲಿ ಪಾಸ್ ಮಾಡಿದ್ದಾರೆ, ಯಾವಲ್ಲಿ ಚರ್ಚೆ ಮಾಡಿದ್ದಾರೆ, ಹಂಗೆ ಕೂತ್ಕೊಂಡು ಎಲ್ಲರನ್ನು ತೆಗೆದಾಕ್ ಬಿಡ್ಬೋದು. ನಾವು ಒಪ್ಕೋತಾ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಉಚ್ಚಾಟನೆ ಮಾಡಕ್ ಅವರು ಫರ್ದರ್ ಏನಿದೆ ಅದನ್ನ ಸೋಮನಗೌಡ ಪಾಟೀಲ್ ಅವರು ಅಂದ್ರೆ ಪಂಚಮಸಾಲಿ ಸಂಘದ ಅಧ್ಯಕ್ಷರು ಏನ್ ಹೇಳ್ತಾರೆ ಅದ್ರ ಮೇಲೆ ನೋಡ್ಬೇಕೀಗ. ಅವರು ಬೆಳಿಗ್ಗೆ ಒಂದು ಮಾತು ಹೇಳ್ತಾರ, ರಾತ್ರಿ ಒಂದು ಬೆಳಗಿನ ಟೈಮ್ ಒಂದ್ ಮಾತು, ರಾತ್ರಿ ಒಂದ್ ಟೈಮ್ ಮಾತು. ಅದನ್ನ ನಾವೆಲ್ಲ ಬಿಡಿಸಿ ಹೇಳಕ್ ಆಗೋದಿಲ್ಲ. ಆದ್ರೆ ಅವ್ರು ಏನ್ ಹೇಳ್ತಾರಂದ್ರೆ ನಾವು ಯಾವ ಒಂದ್ ಲೆಕ್ಕಕ್ಕೆ ಇಲ್ಲ. ಒಬ್ಬ ಯಾವ್ದೋ ಒಬ್ಬ ಒಂದ್ ಬರೀ ಅದ್ರ ಬಗ್ಗೆ ನಾನು ಹೇಳಕ್ಕೆ ತಯಾರಿಲ್ರಿ. ಅದನ್ನ ಅಂತ ಹೇಳ್ಬಿಟ್ಟಿದ್ರಿ. ಈಗ ನಾವ್ ಯಾಕೆ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ರಿ? ಅವ್ರು ಯಾವ ದಾರಿಗೆ ಹೋಗೋರು ಏನಾದ್ರು ಹೇಳಿದ್ರೆ ಇವತ್ತು ಯಾರೋ ಒಬ್ರು ಅಧ್ಯಕ್ಷರು ಏನೋ ಅವನಿಗೆ ಪವರ್ ಬೈಲಾದಲ್ಲೂ ಈ ಆಪ್ಷನ್ ಬೈಲಾದಾಗಿದ್ರು ಕಾನೂನು ರೀತಿ ಹೋಗಕ್ ಹೇಳ್ರಿ ಅವರಿಗೆ. ಅಲ್ಲ, ಸಂಘದ ಬೈಲಾ ಪ್ರಕಾರ ಅಂತ ಅವ್ರು ಮೆನ್ಷನ್ ಮಾಡಿದಕ್ಕೆ ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ. ಅಲ್ಮ ಅವ್ರು ಏನ್ ಮೆನ್ಷನ್ ಬೇಕಾದಷ್ಟು ಮೆನ್ಷನ್ ಮಾಡ್ತಾರ್ರಿ. ನಮ್ಮ ಟ್ರಸ್ಟ್ ರಿಜಿಸ್ಟರ್ಡ್ ಟ್ರಸ್ಟ್, ಆ ಟ್ರಸ್ಟ್ ನಲ್ಲಿ ಏನಿದೆ ನಾನು ಹೇಳ್ತೇನೆ. ಅವ್ರಿಗೆ ಯಾವುದೇ ಒಂದು ಪದ ನಿಮಿತ್ತ ಯಾರು ಅಧ್ಯಕ್ಷರಾಗಿರ್ತಾರ ಬಂದು ಮೀಟಿಂಗ್ ನಲ್ಲಿ ಕುತ್ಕೊಳ್ಳೋದಷ್ಟೇ ಹೊರತು ಅವ್ರಿಗೆ ವೋಟಿಂಗ್ ಪವರ್ ಇಲ್ಲ. ಅವ್ರಿಗೆ ವೋಟಿಂಗ್ ಪವರ್ ಇಲ್ಲ. ಫಸ್ಟ್ ತಿಳ್ಕೊಡ್ರಿ. ಇವತ್ತು ವೋಟಿಂಗ್ ಪವರ್ ಅವರು 15 ಜನ ಸ್ವಾಮೀಜಿ ಒಬ್ರು, ಬಾಬಣ್ಣ ಇಬ್ರು ಬಿಟ್ರೆ 13 ಜನ ಒಂದ್ ಕಡೆ ಅದವಿ. ಅಂತಂದ್ರೆ ನಾವು ಏನ್ ಮಾಡ್ತಾ ಇರೋದು, ಇವ್ರು ಏನ್ ಸ್ವಾಮೀಜಿಯವರು ಏನ್ ಕಾರ್ಯಕ್ರಮ ಮಾಡ್ತವಿ, ಯಾವ ರೀತಿ ಮುಂದೆ ನಡ್ಕಂತೇವೆ ಅಂತ ಅಧಿಕಾರ ಏನ್ ಪಟ್ಟಾಭಿಷೇಕ ಆಗ್ಬೇಕಾದ್ರೆ ಏನು ಒಂದು
ಏನು ಒಪ್ಪಿಕೊಂಡಿದ್ರು ಅದ್ರ ಓಕೆ, ಪ್ರಕಾರ ಹಾಗಾದ್ರೆ ಈಗ ನೀವು ಹೇಳ್ತಾ ಇರೋದು ಈ ಸಂಘ ಪಂಚಮಸಾಲಿ ಸಂಘ ಏನಿದೆ ಏನ್ ತೀರ್ಮಾನ ತಗೊಂಡಿದ್ದಾರೆ ನಿಮ್ಮ ಉಚ್ಚಾಟನೆಯ ಸಂಘ ಇದು ಸ್ವಾಮೀಜಿಗಳ ಫೇವರ್ ಅಲ್ಲಿ ತೆಗೆದುಕೊಂಡಂತ ನಿರ್ಧಾರ ಅಂತಿದ್ದೀರಾ? ಈಗ ಒಂದ್ ದಿವಸ ಕೇಳ್ರಿ, ಅವ್ರಿಗೆ ಕೇಳ್ರಿ ಯಾವತ್ ಮೀಟಿಂಗ್ ಮಾಡಿದ್ರಿ, ಮೀಟಿಂಗ್ ನಲ್ಲಿ ಯಾವಾಗ ಕೈಗೊಂಡ್ರಿ, ಯಾವಾಗ ಸಬ್ಜೆಕ್ಟ್ ಹಾಕಿದ್ರಿ, ಎಲ್ಲರ ಆ ಸಭೆಯಲ್ಲಿ 2 ಜನ ಇದ್ರು ಏನಂತ ಅವ್ರಿಗೆ ಕೇಳ್ಬಿಡಿ. ಅಲ್ಲ, ನಿಮಗೆ ಮಾಹಿತಿ ಬಂದಿರುತ್ತಲ್ಲ ನಮಗೆ ಯಾವ ಎಷ್ಟು ಜನ ಇದ್ರು ಅಂತ? ಅಲ್ಲಲ್ಲ, ಈಗ ನಮಗೆ ಸಂಘದಲ್ಲಿ ಯಾವಾಗ ಬೇಕಾದ್ರೂ ಅವ್ರು ಮೀಟಿಂಗ್ ಮಾಡ್ಕೊಂಡಿರ್ತಾರೆ. ಅದು ನಮಗೆ ಅವ್ರು ಏನ್ ಮೀಟಿಂಗ್ ಮಾಡ್ತಾರ ನಮಗೆ ವರದಿ ಕೊಡೋದಿಲ್ರಿ. ಬರೀ ಅವ್ರ ಸಂಘಟನೆಗೋಸ್ಕರ ರಾಜ್ಯಾದ್ಯಂತ ಸಂಘಟನೆ ಇರುತ್ತೆ, ಅವ್ರ ಕಾರ್ಯಕಾರಿ ಸಮಿತಿ ಮೀಟಿಂಗ್ ಇರುತ್ತೆ, ಅವ್ರು ಆ ಮೀಟಿಂಗ್ ಇರ್ತಾ ಹೊರತು ಅವ್ರು ಬರೀ ಇದು ಮಾಡೋದ ಹೊರತು ಅವ್ರು ನಮ್ಮನ್ನ ತೆಗೆದಾಕ ಒಂದ್ ಯಾವ್ದು ಇಲ್ಲೇ ಇಲ್ಲ. ಪಂಚಮಸಾಲಿ ಪೀಠದ ವಿಷಯದಲ್ಲಿ ಮೂಗ್ ತೋರ್ಸೋದಕ್ಕೆ ಆಗಲ್ಲ ಅಂತ ನೀವು ಹೇಳ್ತಾ ಇರೋದು? ಮೂಗ್ ತೋರ್ಸಕ್ಕಲ್ರಿ, ಅದು ಅಧ್ಯಕ್ಷರ ಅವ್ರ ಸಂಘದ ಕಷ್ಟೇ ಅಧ್ಯಕ್ಷರ ಹೊರತು ಇದರಲ್ಲಿ ಇಂಟರ್ಫಿಯರೆನ್ಸ್ ಇಲ್ಲ ಅಂತ ಆಗ್ಬಾರ್ದು ಅಂತ ಅಲ್ಲ. ಇಂಟರ್ಫಿಯರೆನ್ಸ್ ಅವ್ರ ನಾವು ಯಾವ್ದು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಅವ್ರನ್ನ ಅಧ್ಯಕ್ಷರನ್ನ. ಓಕೆ, ನೋಡೋಣ ಹಾಗಾದ್ರೆ. ಯಾಕಂದ್ರೆ ಸ್ವಾಮೀಜಿಗಳನ್ನ ನೀವು ಉಚ್ಚಾಟನೆ ಮಾಡಿದ್ರಿ, ನಿಮ್ಮನ್ನ ಪಂಚಮಸಾಲಿ ಸಂಘ ಉಚ್ಚಾಟನೆ ಮಾಡತ್ತೆ, ಯಾರು ಯಾವ ನಿರ್ಧಾರವನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಫೈನಲಿ ಇದು ಎಲ್ಲಿಗೆ ಹೋಗಿ ನಿಲ್ಲತ್ತೆ ನೋಡೋಣ ಸರ್. ಥ್ಯಾಂಕ್ ಯು. ಇಶಾನ್ ಇಟ್ಸ್ವರ್ಣ ನ್ಯೂಸ್ ಜೊತೆ ಮಾತಾಡಿದೆ. ಇದು ಪಂಚಮಸಾಲಿ ಪೀಠದಲ್ಲಿ ಆಗಿರುವಂತಹ ಬೆಳವಣಿಗೆ. ಇದು ಪಂಚಮಸಾಲಿ ಪೀಠದ ಆಡಳಿತಾಧಿಕಾರಿಯಾಗಿರುವಂತಹ ರಾಜ್ಕುಮಾರ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಾಜ್ಕುಮಾರ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಎಸ್, ಈ ಬೆಳವಣಿಗೆ ಇದ್ರ ಕತೆ ನಾನು ಇಷ್ಟೊತ್ತು ಮಾತಾಡ್ತಾ ಇದ್ದೆ ಇವ್ರ ಹತ್ರ. ಈ ಬೆಳವಣಿಗೆ, ಈ ಉಚ್ಚಾಟನೆ ಏನಿದು ಅಂತ ಉಮಾಪತಿ ಅವ್ರ ಹತ್ರ. ಅಲ್ಲ, ಅವ್ರು ಹೇಳೋದು ಇದು ಸಂಬಂಧ ಇಲ್ಲ ಇದು ಸಂಘಕ್ಕೆ ಅಂತ. ಮೇಡಮ್, ಬೈಲಾದಲ್ಲೇ ಟ್ರಸ್ಟಿನ ಬೈಲಾದಲ್ಲೇ ಈ ಎಲ್ಲಾ ಅಂಶಗಳು ಟ್ರಸ್ಟ್ ನಲ್ಲಿ ಏನಾದ್ರು ಆದಾಗ ಸಂಘ ಮಧ್ಯಪ್ರವೇಶಿಸಿ ಖಚಿತವಾದಂತಹ ನಿಲುವನ್ನು ತೆಗೆದುಕೊಂಡು ಸೆಟ್ರೇಟ್ ಮಾಡ್ಬೇಕಂತ ಹೇಳಿ ಡ್ಯೂಟೀಸ್ ನಲ್ಲಿ ಇದೆ. ಅದನ್ನ ತಗೊಂಡ್ಬಿಟ್ಟೆ ರಾಜ್ಯಾಧ್ಯಕ್ಷರು ಇಷ್ಟೊತ್ತು ಮಾತಾಡಿದ್ರು. ಉಮಾಪತಿ ಅವರು ಒಂದೇ ಹೇಳಿದ್ದು, ಬೈಲಾ ಪ್ರಕಾರ ಆತರ ನಿರ್ಧಾರ ತಗೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಪಂಚಮಸಾಲಿ ಪೀಠವೇ ಬೇರೆ, ಪಂಚಮಸಾಲಿ ಸಂಘವೇ ಬೇರೆ. ಪಂಚಮಸಾಲಿ ಪೀಠದ ಒಳಗಡೆ ಪಂಚಮಸಾಲಿ ಸಂಘದವರು ಈ ರೀತಿ ಅಧಿಕಾರ ಚಲಾಯಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಈ ಪಂಚಮಸಾಲಿ ನಮ್ದೇನು ಮಠದ ಟ್ರಸ್ಟ್ ಇದೆ, ಅದರ ಸ್ಥಾಪಕರೇ ಅವತ್ತಿನ ಅಧ್ಯಕ್ಷರಾದಂತ ಬಾವಿ ಬೆಟ್ಟಪ್ಪನವರು. ರಾಜ್ಯ ಸಂಘದ ವತಿಯಿಂದಾನೇ ಅದು ಸ್ಥಾಪನೆ ಆಗಿದ್ದು. ಅದರಲ್ಲಿ ಬಹಳ ಸ್ವಚ್ಛವಾಗಿ ಶೆಲ್ ಅನ್ನುವಂತ ಇಂಗ್ಲಿಷ್ ಪದ ಉಪಯೋಗಿಸಿದ್ದಾರೆ. ಶೆಲ್ ಇಂಟರ್ಫಿಯರ್ ಅಂಡ್ ಸೆಟ್ ರೈಟ್ ದಿ ಥಿಂಗ್ಸ್ ಅಂತ, ಅಥವಾ ಟೇಕ್ ಸೂಟೇಬಲ್ ಆಕ್ಷನ್ ಟು ಸಿ ದಿ ಸ್ಮೂತ್ ಫಂಕ್ಷನಿಂಗ್ ಆಫ್ ದಿ ಟ್ರಸ್ಟ್ ಅಂತ ಹೇಳಿ. ಸೊ ಅದನ್ನ ಅಧಿಕಾರವನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಬೇರೆ ಎಲ್ಲ ಸಮಾಧಾನ ಭೇದದ ದಾರಿಗಳು ಅಧ್ಯಕ್ಷರು ಪಾಪ ಬಹಳ ಪ್ರಯತ್ನ ಮಾಡಿ ಒಂದು ಸಮಾಜದ ವಿಷಯ ಹೊರಗಡೆ ಹೋಗ್ಬಾರ್ದು, ಆದಷ್ಟು ಮಾಡೋಣ ಅಂತೇಳಿ 13ನೇ ತಾರೀಕೆ ನಿರ್ಣಯ ಆಗಿದ್ರು ಕೂಡ ಅದನ್ನ ಮಾಡಿದ್ರೆ ಅವ್ರು ಅನಿವಾರ್ಯವಾಗಿ ಈಗೆಲ್ಲ ಗೊಂದಲಗಳನ್ನ ಮಾಡಿದ್ದಕ್ಕೋಸ್ಕರ ಅವ್ರನ್ನ ಕಾನೂನುಬದ್ಧವಾಗಿ ಮತ್ತು ಇಡೀ ಸಮಾಜದ ಭಾವನಾತ್ಮಕ ಬೆಲೆಯನ್ನ ತೆಗೆದುಕೊಂಡು, ಒಪಿನಿಯನ್ ಅನ್ನು ತೆಗೆದುಕೊಂಡು ರಾಜ್ಯಾಧ್ಯಕ್ಷರು ಅತ್ಯಂತ ಸೂಕ್ತವಾದಂತಹ ಸರಿಯಾದಂತಹ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಓಕೆ, ಈಗ ನಾನು ಒಂದು ಕೇಳ್ತೀನಿ. ಪಂಚಮಸಾಲಿ ಸಂಘದ ಅಧ್ಯಕ್ಷರೇನಿದ್ದಾರೆ ಸೋಮನಗೌಡ ಪಾಟೀಲ್ ಅವರು ಇದು ಇಡೀ ಸಂಘದ ಪರವಾಗಿ ತೆಗೆದುಕೊಂಡಂತ ನಿರ್ಧಾರ, ಎಲ್ಲರ ಸಹಮತ ಇದೆ ಇದಕ್ಕೆ ಇರುತ್ತೆ. ಹೌದು 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 ಅಲ್ವಾ? ಸಂಘದ ಬೈಲಾ ಪ್ರಕಾರವೇ ನಿರ್ಧಾರ ತಗೊಂಡಿರೋದು. ಹೌದು, ನಿರ್ಧಾರ ಇದು ಅಪ್ಲೈ ಆಗೇ ಆಗತ್ತೆ. ಯಾಕಂದ್ರೆ BC ಉಮಾಪತಿ ಅವರು ಹೇಳಿದ್ದು ಈ ತರ ನಿರ್ಧಾರ ತಗೊಂಡ್ರೆ ಅದು ಉಚ್ಚಾಟನೆ ಅಂತ ಕರೆಸ್ಕೊಳ್ಳಲ್ಲ ಅಂತ. ಬಟ್ ಇದು ಉಚ್ಚಾಟನೆನೇ. ಇದು ಹೌದು, ಇದನ್ನ ಟ್ರಸ್ಟಿಗಳು ಒಪ್ಕೊಳ್ಳೇಬೇಕು. ಇಟ್ ಇಸ್ ಲೀಗಲಿ ಫೈನಲ್. ಎಸ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.